ಗ್ರಾಮೀಣ ಭಾಗದ ಜನರಿಗೆ ಉಪಯೋಗ ಆಗಲಿ ಅಂತ ಸರ್ಕಾರ ಹಲವಾರು ಯೋಜನೆಗಳನ್ನು ರೂಪಿಸುತ್ತೆ. ಅದರಲ್ಲೂ ಕೂಡ ಗ್ರಾಮೀಣ ಜನರ ಆರೋಗ್ಯದ ಸಲುವಾಗಿ ಪ್ರಾರಂಭವಾದ ಆ ಯೋಜನೆಗೆ ಈಗ ರೋಗ ಬಂದಿದೆಯಂತೆ. ಯಾವುದಾ ಯೋಜನೆ ಆಗಿದ್ದಲ್ಲಿ ನೋಡೋಣ ಬನ್ನಿ. ಅನಾಥವಾಗಿ ಬಿದ್ದಿರೋ ಕಂಪ್ಯೂಟರ್, ವೆಬ್ ಕ್ಯಾಮೆರಾ, ತುಕ್ಕು ಹಿಡಿತಾ ಇರೋ ವೈದ್ಯಕೀಯ ಉಪಕರಣಗಳು. ಇದು ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ದೃಶ್ಯ. ಈ ಆಸ್ಪತ್ರೆಯೇ ಸುತ್ತಮುತ್ತ 40ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಆಧಾರ. ಹೀಗಾಗಿಯೇ ಸರ್ಕಾರ ಗ್ರಾಮೀಣ ಭಾಗದ ಜನರಿಗೆ ಅತ್ಯುತ್ತಮ ಆರೋಗ್ಯ ಸೇವೆ ನೀಡಲು ಮುಂದಾಗಿತ್ತು. ಹಿಂದುಳಿದ ಪ್ರದೇಶಾಭಿವೃದ್ಧಿ ಅನುದಾನದಲ್ಲಿ ಮಾನ್ವಿ ತಾಲೂಕಿನ ಪೋತ್ನಾಳ್, ಮಾನವಿ ಪಟ್ಟಣ ಮತ್ತು ಸಿಂಧನೂರು ತಾಲೂಕಿನ ಗಾಂಧಿನಗರದಲ್ಲಿರುವ 3 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಟೆಲಿಮೆಡಿಸಿನ್ ಸಿಸ್ಟಮ್ ಉಪಗ್ರಹ ಆಧಾರಿತ ವೈದ್ಯಕೀಯ ಸೇವೆ ನೀಡಲು 30 ಲಕ್ಷ ರೂಪಾಯಿ ನೀಡಿತ್ತು. 2012-13ನೇ ಸಾಲಿನಲ್ಲಿ ಜಿಲ್ಲಾ ಪಂಚಾಯತ್ ಮೂಲಕ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಅನುದಾನ ಬಿಡುಗಡೆಯೂ ಆಗಿದೆ. 3 ಆಸ್ಪತ್ರೆಗಳಿಗೆ ವೈದ್ಯಕೀಯ ಉಪಕರಣಗಳನ್ನು ಪೂರೈಸಲಾಗಿದೆ. ಆದರೆ ವೈದ್ಯರಿಗೆ ಸೂಕ್ತ ತರಬೇತಿ ನೀಡೋದನ್ನೇ ಆರೋಗ್ಯ ಇಲಾಖೆ ಮರೆತುಬಿಟ್ಟಿದೆ. ಸಪ್ಲೈ ಮಾಡಿದ ಮೇಲೆ ಹೇಳಿದ್ರು, ಸಿರವಾರದಲ್ಲಿ ಒಂದು ದಿವಸ ನಿಮಗೆ ಎಲ್ಲರಿಗೂ ಇನಾಗ್ರೇಷನ್ ಮಾಡಿ ಸಿಬ್ಬಂದಿಗಳಿಗೆ ಮತ್ತು ವೈದ್ಯಾಧಿಕಾರಿಗಳಿಗೆ ಎಲ್ಲರಿಗೂ ನಾವು ಒಂದು ದಿವಸ ಟ್ರೈನಿಂಗ್ ಕೊಡ್ತೀವಿ ನಿಮಗೆ ಅಂತ ಹೇಳಿದರು. ಬಟ್ ಇಲ್ಲಿವರೆಗೆ ನಮಗೆ ಯಾವುದೇ ರೀತಿಯಾದ ತರಬೇತಿ ಆಗಿರೋದಿಲ್ಲ. ಹೀಗಾಗಿ ಅವು ಉಪಕರಣಗಳು ಹಾಗೇ ಇದೆ. ಇದರಿಂದ ಜನರಿಗೆ ಉಪಯೋಗ ಆಗಬೇಕು ಅನ್ನೋದು ನನ್ನದು ಅಪೇಕ್ಷೆ ಇದೆ. ನಮಗೆ ಒಂದು ಸೂಕ್ತ ತರಬೇತಿ ಕೊಟ್ಟರೆ ನಾವು ಅದನ್ನು ಉಪಯೋಗ ಮಾಡ್ತೀವಿ. ಮೊದಲು ರಾಯಚೂರು ಜಿಲ್ಲೆಯ 3 ಆಸ್ಪತ್ರೆಗಳಲ್ಲಿ ಪ್ರಾಯೋಗಿಕವಾಗಿ ಈ ಸೇವೆ ಆರಂಭಿಸಲು ಉದ್ದೇಶಿಸಲಾಗಿತ್ತು. ಬಳಿಕ ಜಿಲ್ಲೆಯ ಇತರೆ ಕೇಂದ್ರಗಳಿಗೂ ಈ ಸೇವೆಯನ್ನು ವಿಸ್ತರಿಸೋ ಉದ್ದೇಶವಿತ್ತು. ಆದರೆ ಪ್ರಾಯೋಗಿಕ ಸೇವೆಯೇ ಇಲ್ಲಿ ನೆಲ ಕಚ್ಚಿದ್ದು, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಖರೀದಿಸಿದ್ದ ವೈದ್ಯಕೀಯ ಉಪಕರಣಗಳು ತುಕ್ಕು ಹಿಡಿತಾ ಇವೆ. ಜಿಲ್ಲಾ ಆರೋಗ್ಯ ಇಲಾಖೆಯ ಈ ನಿರ್ಲಕ್ಷ್ಯ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಟೆಲಿಮೆಡಿಸಿನ್ ಯೋಜನೆ ಅಂತ 3 ವರ್ಷಗಳ ಪ್ರಾರಂಭ ಮಾಡಿದ್ರು. ಅದರಲ್ಲಿ ಒಂದು 4 ಸ್ಥಳಗಳನ್ನು ನಿರ್ಣಯ ಮಾಡಿದ್ರು. ಒಂದು ಮಾನ್ವಿ ತಾಲೂಕಿನ ಪೋತ್ನಾಳ, ಇನ್ನೊಂದು ಸಿನ್ನೂರು ತಾಲೂಕಿನ ಗಾಂಧಿನಗರ, ಈ ಥರ ಒಂದು 4 ಸ್ಥಳಗಳನ್ನು ಮಾಡಿದ್ರು. ಆದರೆ ಇದರಿಂದ ಯಾವ ಥರದ ಮೆಡಿಸಿನ್ಗಳು ರೈತರಿಗಾಗಲಿ ಪಬ್ಲಿಕ್ಗಾಗಲಿ ಸಿಗಲಿಲ್ಲ. ಇದಕ್ಕೆ ದುಡ್ಡು ಭಾಳಷ್ಟು ಬಂತು. ಮಷಿನ್ಗಳನ್ನು ಎಲ್ಲ ದುರುಪಯೋಗ ಮಾಡಿಬಿಟ್ಕೊಂಡು ಇದಕ್ಕೆ ಯಾವ ಕೆಲಸನೂ ಮಾಡ್ತಾಯಿಲ್ಲ. ಇದು ಏನಾಯಿತು, ಸರ್ಕಾರವನ್ನು ಪರಿಶೀಲನೆ ಮಾಡಬೇಕಂತ ಒಂದು ಎತ್ತು ಏರಿಗಿಳಿದ್ರೆ ಕೋಣ ನೀರಿಗಿಳಿತು ಅನ್ನೋ ಹಾಗೆ ಸರ್ಕಾರ ನೀವು ಹೈಟೆಕ್ ಆಗಿ ಅಂತ ಹಣ ಬಿಡುಗಡೆ ಮಾಡಿದರೂ ಜಿಲ್ಲಾ ಆರೋಗ್ಯ ಇಲಾಖೆ ಮಾತ್ರ ಅದೇ ಉದಾಸೀನತೆಯನ್ನ ಮೆರೀತಿದೆ. ಇದರಿಂದ ಬಡ ಜನರು ಉತ್ತಮ ಆರೋಗ್ಯ ಸೇವೆಯಿಂದ ವಂಚಿತರಾಗ್ತಾ ಇರೋದು ದುರದೃಷ್ಟಕರ. ಸಿದ್ದು ಬಿರಾದರ್, TV9, ರಾಯಚೂರು.